ತುಲಾರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಎಚ್ಚರಿಕೆಗಳ ವಿಡಿಯೋ ಆಲ್ರೆಡಿ ಕೊಟ್ಟಿದ್ದೇನೆ, ನೋಡಿಲ್ಲ ಅಂದರೆ ನೀವು ಈ ಪೇಜಲ್ಲೇ ಇರ್ತದೆ ಅಥವಾ ನಮ್ಮ ಈ ಚಾನಲಲ್ಲಿ ಇರ್ತದೆ, ದಯವಿಟ್ಟು ನೋಡಿ ಅದನ್ನು. ಎಚ್ಚರಿಕೆಗಳು ಡಿಸೆಂಬರ್ ತಿಂಗಳಲ್ಲಿ ಏನು ಸಮಸ್ಯೆಗಳಾಗಬಹುದು ಅಂತ, ಏನೇನು ಒಳ್ಳೆಯದಾಗಬಹುದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಹಾಗೂ ಆ ಒಳಿತನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನತಕ್ಕಂಥ ಪರಿಹಾರಾದಿಗಳನ್ನೆಲ್ಲ ಸಹ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಡಿಯೋ. ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಂದು, ಭಾಳ ರಿಕ್ವೆಸ್ಟ್ ನಮ್ದು, ಯಾಕೆಂದರೆ ಯಾರು ತುಲಾರಾಶಿಯವರು ಯಾರಲ್ಲ ಅಂತ ನಿಮಗೂ ಗೊತ್ತಿರಲ್ಲ. ಸೊ ದಯವಿಟ್ಟು ನೀವು ಯಾರೇ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ಆದಷ್ಟು ಬೇಗ ಎಲ್ಲ ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ಎಷ್ಟು ರೀಚ್ ಆದರೆ ಅಷ್ಟು ಒಳ್ಳೆಯದು, ಎಷ್ಟು ಬೇಗ ರೀಚ್ ಆದರೆ. ಅದೇ ರೀತಿಯಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಪೇಜನ್ನು ನೀವು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ವಿಚಾರಗಳು ನನಗೆ ತಿಳಿಸ್ಬೇಕು ಅಂದರೆ ಕಮೆಂಟ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ಆರಂಭಿಸೋಣ ವಿಡಿಯೋನ. ಮೊದಲನೇ ಶುಭ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ಮತ್ತೆ ಗುರುಬಲ. ಮತ್ತೆ ಪುನಃ ತುಲಾರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಡಿಸೆಂಬರ್ 4ನೇ ತಾರೀಕು 5ನೇ ತಾರೀಕಿಂದ ಮತ್ತೆ ಪುನಃ ನಿಮಗೆ ಗುರುಬಲ ಶುರುವಾಗಲಿದೆ. ಸೊ ಈ ಮತ್ತೆ ಪುನಃ ಗುರುಬಲ ಅಂತಂದರೆ ನಿಮಗೆ ಬಹಳ ಮುಖ್ಯವಾಗಿ ಭಾಗ್ಯಸ್ಥಾನಕ್ಕೆ ಗುರು ಬರ್ತಾನೆ. ಸೊ ಅದರಿಂದಾಗಿ ಅದೃಷ್ಟ ಅನ್ನತಕ್ಕಂಥದ್ದು ಏನು ಕಳೆದು ಹೋಗಿತ್ತು ಈ ನವೆಂಬರ್ ತಿಂಗಳಲ್ಲಿ ಇಲ್ದಂಗೆ ಅಥವಾ ಅಕ್ಟೋಬರ್ ಎಂಡಲ್ಲೇ ಸ್ವಲ್ಪ ಸಮಸ್ಯೆ ಈ ಥರ ಏನಾರು ಆಗಿತ್ತು ನಿಮಗೆ, ಅದೆಲ್ಲ ಸಾಲ್ವ್ ಆಗಲಿದೆ. ಡಿಸೆಂಬರಿಂದ ಮತ್ತೆ ಪುನಃ ನಿಮಗೆ ಗುರುಬಲ ಶುರುವಾಗುತ್ತೆ. ಮತ್ತೆ ಪುನಃ ಅದೃಷ್ಟ ಅನ್ನತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ವಾಪಸ್ ಬರಲಿದೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಕೂಡ ನೀವು ಯಾಕೋ ನನಗೆ ಏನು ಲಕ್ಕೆ ಇಲ್ಲ ಅಂತ ಅನಿಸ್ತಾ ಇದೆ, ಏನು ಮಾಡಿದ್ರೂ ನನಗೆ ಅನುಕೂಲ ಆಗ್ತಾ ಇಲ್ಲ, ಮೇಲಿಂದ ಮೇಲೆ ಸಮಸ್ಯೆನೇ ಆಗ್ತಾ ಇದೆ, ಏನು ಮಾಡೋದಪ್ಪ ದೇವರೇ ಅನ್ನುವಂಥ ಟೆನ್ಷನ್ನಲ್ಲಿದ್ದೀರಾ. ಎಂಥ ಈ ಕಡೆ ಒಂದು ಕಡೆ ಏನೋ ಗುರುಬಲ ಇಲ್ಲ, ಇನ್ನೊಂದು ಕಡೆ ಟೆನ್ಷನ್ನು, ಸಾಲ, ಇನ್ನೊಂದಂತ ಯೋಚನೆ ಮಾಡ್ತಾರೆ. ಏನು ಯೋಚನೆ ಮಾಡಬೇಡಿ, ಖಂಡಿತವಾಗಿ ಗುರುವಿನ ಆರಾಧನೆ, ಅದರಲ್ಲೂ ಪಂಚಾಕ್ಷರಿ ಜಪ, ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಜಪವನ್ನು ನೀವು ಖಂಡಿತ ಮಾಡ್ತಾ ಇರಿ. ಅದೃಷ್ಟ ನಿಮ್ಮ ಬೆನ್ನ ಹಿಂದೆನೇ ಇರ್ತದೆ, ಏನೂ ತೊಂದರೆ ಆಗೋದಿಲ್ಲ, ಒಳ್ಳೆಯದೇ ಖಂಡಿತವಾಗಿ ಆಗುತ್ತೆ. ಇಲ್ಲ ಇನ್ನೂ ವಿಶೇಷವಾದ ಆರಾಧನೆಗಳು ಬೇಕು ಅಂತಂದರೆ ನಾವು ಪುನಃ ಮಾಡ್ತಾ ಇದ್ದೇವೆ. ಕಾರ್ತೀಕ ಅಮಾವಾಸ್ಯೆ ದಿವಸ ಅಘೋರಾಸ್ತ್ರ ಹೋಮವನ್ನು ಮಾಡಿ ವಿಶೇಷ ಭದ್ರರಕ್ಷಾ ಕವಚವನ್ನು, ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಹೆಚ್ಚಿನ ಮಾಹಿತಿ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ಅನ್ನೋದ್ರ ಬಗ್ಗೆ ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ತಂದೆಯವರೊಂದಿಗಿನ ಬಾಂಧವ್ಯ ವೃದ್ಧಿ ಅಂತ. ಇವಾಗ ನೀವು ತುಲಾರಾಶಿಯವರಾಗಿದ್ದು ತಂದೆಯವರಿಗೆ ಜೊತೆ ಜಗಳ ಮನಸ್ತಾಪಗಳಾಗ್ತಾ ಇದೆ, ಅಥವಾ ತಂದೆಯವರಿಗೆ ಹುಷಾರಿಲ್ಲ. ಈಗ ನೀವು ತುಲಾರಾಶಿ, ನಿಮ್ಮ ತಂದೆಯವ್ರಿಗೆ ಹುಷಾರಿಲ್ಲ, ಅಥವಾ ತಂದೆಯ ಜೊತೆಗೆ ಜಗಳ ಮನಸ್ತಾಪ ಆಗ್ತಾ ಇದೆ. ಯಾವ್ದಾದ್ರು ಒಂದು ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಜಗಳ ಮನಸ್ತಾಪಗಳಾಗ್ತಾ ಇದೆ. ಈ ಥರ ಏನೇ ಇದ್ದರೂ ಸಹ ಈ ಡಿಸೆಂಬರ್ನಲ್ಲೇ ನಿಮಗೆ ಅದು ಸಾಲ್ವ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಗುರುಮಂಗಳ ಯೋಗ ಉತ್ಪನ್ನ ಆಗುತ್ತೆ ನಿಮಗೆ. ಒಂದು 8ನೇ ತಾರೀಕು, ಡಿಸೆಂಬರ್ 8ನೇ ತಾರೀಕಿನ ನಂತರ ತುಲಾರಾಶಿಯವರಿಗೊಂದು ಅದ್ಭುತವಾದ ಗುರುಮಂಗಳ ಯೋಗ ಬರ್ತದೆ. ಅದರಲ್ಲಿ ಧನಾಧಿಪತಿ ತೃತೀಯಕ್ಕೆ ಹೋಗಿ ಭಾಗ್ಯಸ್ಥಾನದಿಂದ ನಿಮಗೆ ಗುರುದೃಷ್ಟಿ ಸಿಗ್ತದೆ. ಅಲ್ಲಿಗೆ ತುಲಾರಾಶಿಯವರಿಗೆ ದ್ವಿತೀಯದಲ್ಲಿ ಭಾಗ್ಯಾಧಿಪತಿ ಹಾಗೂ ಭಾಗ್ಯದಲ್ಲಿ ತೃತೀಯಾಧಿಪತಿ ಆಗ್ತಾನೆ. ಸೊ ಈ ಪಿತ್ರಾರ್ಜಿತ ಆಸ್ತಿ ವಿಚಾರವಾಗಿ ಅಣ್ಣ ತಮ್ಮಂದರೊಟ್ಟಿಗೆ ಜಗಳ ಸ್ಥಾಪಗಳು ಕಂಟಿನ್ಯೂ ಆಗ್ಬೋದು, ಇಲ್ಲ ಅನ್ನಲ್ಲ. ಬಟ್ ಎಲ್ಲೋ ಒಂದು ಕಡೆ ತಂದೆಯವರು ನಿಮ್ಮ ಪರವಾಗಿ ತಿರುಗುವ, ಅಥವಾ ತಂದೆಯವರು ನಿಮ್ಮ ಪರವಾಗಿ ತಿರುಗಲೇಬೇಕಾದ ರೀತಿಯಲ್ಲಿ ಯಾರಾದರೂ ಪ್ರೆಷರ್ ಮಾಡ್ಬೋದು ನಿಮ್ಮ ತಂದೆನ. ಈ ಮಗನಿಗೆ ಯಾಕೆ ಹಿಂಗೆ ಮಾಡ್ತೀರಾ, ಈ ಮಗಳಿಗೆ ಯಾಕೆ ಹಿಂಗೆ ಮಾಡ್ತೀರಾ, ನೀವು ಹಂಗೆ ಮಾಡೋಕ್ಕೆ ಬರಲ್ಲ, ಮಗನಿಗೂ ಕೊಡಿ, ಮಗಳಿಗೂ ಕೊಡಿ, ಇದನ್ನೇ ಕೊಡಿ, ಅದನ್ನೇ ಕೊಡಿ ಅಂತ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಯಾರು ಬರುವ ಸಾಧ್ಯತೆ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಸೊ ನಿಮ್ಗೆ ಅದೊಂಚೂರು ಅನುಕೂಲ ಆಗುತ್ತೆ. ಇಲ್ಲ ನಿಮ್ಮ ತಂದೆಯವರ ನಡುವಿನ ಒಂದು ಬಾಂಧವ್ಯ ವೃದ್ಧಿ ಆದರೂ ಆಶ್ಚರ್ಯ ಇಲ್ಲ. ತಂದೆಯವರಿಗೆ ಆರೋಗ್ಯನೇ ಸರಿ ಇರಲಿಲ್ಲ ಅಂದರೆ ಅದು ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಿಮಗೆ ಆಗಲಿ, ತಂದೆಯವ್ರಿಗಾಗಲಿ, ಯಾರಿಗೇ ಆಗಲಿ ಆರೋಗ್ಯ ಬಾಧೆಗಳು, ಅಪಮೃತ್ಯು ಪೀಡೆಗಳು ಏನೇ ಇರಲಿ, ನಿಮ್ಮ ಕುಟುಂಬದವರು ಯಾರಿಗೇ ಆಗಲಿ ಪರಿಹಾರವಾಗಬೇಕು ಅಂದರೆ ನಾವು ವಿಶೇಷವಾಗಿರತಕ್ಕಂಥ ಆರಾಧನೆ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಂತ ಮಾಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡಲ್ಲಿ ಅದನ್ನು ನೋಡಿ ಹೇಳ್ತೇನೆ ಅದ್ರ ಬಗ್ಗೆ. ಈ ಒಂದು ಭದ್ರರಕ್ಷಾ ಕವಚ ಬ್ರಾಸ್ಲೆಟ್ ಅದಕ್ಕೆ ತುಂಬ ಹೆಲ್ಪ್ ಮಾಡಲಿದೆ ನಿಮಗೆ. ನೀವು ಹೆಸರು ಕೊಟ್ಕೊಂಡ್ರೆ ಅದನ್ನು ಕೊಡ್ತೇವೆ, ಅದು ನೀವು ಹಾಕ್ಕೋಬೋದು. 2 ಆರ್ಡರ್ ಮಾಡ್ಕೊಂಡ್ರೆ ನಿಮ್ಮ ತಂದೆಯವ್ರಿಗೂ ಒಂದು ಹಾಕ್ಬೋದು. ಅವಶ್ಯಕತೆ ಮನೇಲಿ ಯಾರಿಗಿದೆ ಅವ್ರಿಗೆ ಕೊಡ್ಬೋದು, ಅದನ್ನು ಸ್ವಲ್ಪ ಅನುಕೂಲ ಆಗಲಿ ಅಂಥೇಳಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ನಾನು ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೇನೆ.
ಮೂರನೆಯ ಶುಭ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸಾಲಗಳ ವಿಚಾರದಲ್ಲಿ ಅನುಕೂಲತೆಗಳಿದೆ. ಅದೃಷ್ಟವಶಾತ್ ಅಂದರೆ ಯಾರೋ ಬಂದ್ಬಿಟ್ರು ನಿಮ್ಮ ತಲೆ ಮೇಲೆ ಕೂತ್ಕೊಂಡ್ರು, ಎದೆ ಮೇಲೆ ಕೂತ್ಕೊಂಡ್ರು, ಅರ್ಜೆಂಟ್ ಈಗ ದುಡ್ಡು ಇಟ್ಬಿಟ್ಟು ಮಾತಾಡ್ಬೇಕು ಅಂತ ಕೂತ್ಕೊಂಡ್ರು, ಏನೋ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಗಾದೆ. ಸೊ ಆ ಬೀಸೋದೊಣ್ಣೆನ ತಪ್ಪಿಸ್ತಕ್ಕಂತಹ ಕಾರ್ಯ ನಿಮಗೆ 6-7ನೇ ತಾರೀಕಿನ ನಂತರ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲೇನಾಗುತ್ತೆ, ಶುಕ್ರನು ನಿಮಗೆ ಬಲವನ್ನು ಕೊಡ್ತಾನೆ, ಬುಧನು ನಿಮಗೆ ಬಲವನ್ನು ಕೊಡ್ತಾನೆ. ಅದೃಷ್ಟವಶಾತ್ ಯಾರೋ ಅಂದರೆ ಯಾರೋ ಹಿರಿಯರೇ ಬಂದು ಯಾವಾಗ ಕೊಡ್ತೀಯಾ ದುಡ್ಡು, ನನಗೆ ಫಸ್ಟ್ ಕ್ಲಿಯರ್ ಮಾಡು ಹಂಗೆ ಹಿಂಗೆ ಅಂತ ಸಾಲ ತಗೊಂಡಿದ್ರೆ ನೀವು ನಾನು ಮಾತಾಡ್ತಾ ಇರೋವಂಥದ್ದು, ಅದು ನಿಮಗೆ 100% ಆ ಪ್ರಾಬ್ಲಮ್ ಸಾಲ್ವ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಒಂದೇ ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗ್ಬೋದು, ಅಥವಾ ಯಾರು ಬಂದು ಆ ಹಣವನ್ನು ನಿಮ್ಮ ಪರವಾಗಿ ಕೊಟ್ಟು ಇನ್ಮೇಲೆ ಅವ್ರಿಗೆ ಕೊಡಬೇಡಪ್ಪ ನನಗೆ ಕೊಡುವಂತೆ ಅನ್ನೋ ರೀತಿಯಲ್ಲಿ ಪರ್ಯಾಯ ಮಾರ್ಗಗಳಾಗ್ಬೋದು, ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ಗಳಾಗ್ಬೋದು, ಏನೇ ಆಗ್ಬೋದು. ಸಾಲ ತೊಗೊಂಡ್ಬಿಟ್ಟಿದ್ದೀನಿ, ತಲೆ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ, ನನಗೆ ಹೆಂಗಾರು ಮಾಡಿದ್ದೀನಿ ಸಾಲ್ವ್ ಮಾಡ್ಕೋಬೇಕು ಅಂದರೆ ಸಾಲ್ವ್ ಆಗುತ್ತೆ. ಸ್ವಲ್ಪ ವಿಶೇಷವಾಗಿ ದೇವತಾರಾಧನೆ ಅವಶ್ಯಕತೆ ಇರ್ತದೆ. ಅದರಲ್ಲಿ ವಿಶೇಷವಾಗಿ ನಿಮಗೆ ಆಂಜನೇಯನ ಒಂದು ಆರಾಧನೆ, ಮಹಾವಿಷ್ಣುವಿನ ಆರಾಧನೆ ಅನುಕೂಲ ಮಾಡಿಕೊಡ್ತದೆ. ಯಾಕೆಂದರೆ ಭಾಗ್ಯಾಧಿಪತಿ ಬುಧ ಆದ್ರಿಂದ ಇಲ್ಲಿ ಒಂದೇನು ಮಾಡ್ಬೋದು ಅಂದರೆ ರಾಮತಾರಕ ಮಂತ್ರ ಜಪವನ್ನು ಮಾಡ್ಬೋದು ನೀವು. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ, ಈ ಒಂದು ಸ್ತೋತ್ರವನ್ನು, ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ 108 ಬಾರಿ ಜಪ ಮಾಡಿದ್ರೂ ಸಹ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾಕೆಂದರೆ ಎಲ್ಲಿ ರಾಮನೋ ಅಲ್ಲಿ ಹನುಮನು. ಸೊ ಅದರಿಂದಾಗಿ ಆ ಹನುಮಂತನ ಆಂಜನೇಯನ ರಕ್ಷಣೆಯಿಂದ ಯಾರೋ ಶತ್ರುಗಳು ನಿಮ್ಮ ಮೇಲೆ ನಿಮಗೆ ತೊಂದರೆ ಕೊಡಲಿ ಅಂತ ಬಿಟ್ಟರೂ ಕೂಡ, ಸಮಸ್ಯೆ ಮಾಡಿದ್ರೂ ಕೂಡ, ನಿಮ್ಮ ಮೇಲೆ ಕಡ್ಡಿಗೀರು ಜಗಳ ವ್ಯವಸ್ಥೆ ಮಾಡಿದ್ರೂ ಕೂಡ ಆಂಜನೇಯ ನಿಮ್ಮನ್ನು ಕಾಪಾಡ್ತಾನೆ. ಸೊ ಆಂಜನೇಯನ ರಕ್ಷಣೆ, ಶತ್ರು ನಿಗ್ರಹವಾಗಿ ಆಂಜನೇಯ ರಕ್ಷಣೆ ಆಗಬೇಕು. ಅಲ್ಲಿ ರಾಮತಾರಕ ಮಂತ್ರ ಜಪವನ್ನು ಮಾಡಿದ್ರೂ ಕೂಡ ಆಂಜನೇಯ ಬರ್ತಾನೆ ನಿಮಗೆ. ಇಲ್ಲಾಂದ್ರೆ ನಾವು ವಿಶೇಷವಾಗಿ ಕಾರ್ತೀಕ ಅಮಾವಾಸ್ಯೆ ದಿವಸ ಶತ್ರು ನಿಗ್ರಹ ಪಂಚಮುಖಿ ಅಭಯಾಂಜನೇಯ ಸ್ವಾಮಿಯ ಹೋಮವನ್ನು ಆ ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಭದ್ರ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಒಂದೇ ಬ್ರೇಸ್ಲೆಟು ಹಲವಾರು ಹೋಮಗಳು ಎನರ್ಜೈಸ್ ಆಗಿ ಕೊಡ್ತದೆ. ನಿಮಗೆ ಅತ್ಯಂತ ಅವಶ್ಯಕವಾದಂಥದ್ದು. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ವಿಡಿಯೋ ಎಂಡಲ್ಲಿ ಇನ್ನೂ ಡೀಟೇಲ್ಡಾಗಿ ತಿಳಿಸ್ತೇನೆ. ನಿಮ್ಮ ಮೇಲ್ ಕಾಣುವಂಥ ನಂಬರ್ ಇದೆಯಲ್ಲ, ಈ ನಂಬರ್ಗಳು ನೀವು ಫೋನ್ ಮಾಡಿದ್ರೂ ಸಹ ನಿಮಗೆ ವಾಟ್ಸಪ್ಪಲ್ಲಿ ಡೀಟೇಲ್ಸ್ಗಳನ್ನು ಅವರು ಕಳಿಸ್ಕೊಡ್ತಾರೆ. ಆಯ್ತಲ್ವಾ? ಒಂದೇ ನೀವೇ ಜಪ ಮಾಡ್ಕೊಳ್ಳಿ ರಾಮತಾರಕ ಮಂತ್ರ, ಇಲ್ಲ ನಮಗೆ ಸಂಕಲ್ಪ ಸೇವೆಗಾರು ಕೊಡಿ, ಯಾವುದಾಗುತ್ತೋ ಅದು ಮಾಡಿ. ಯಾವುದೂ ಒತ್ತಾಯ ಇಲ್ಲ, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ಬೋದು. ಒಳ್ಳೆಯದಾಗಲಿ. ಒಟ್ಟ 4ನೇ ಶುಭ ವಿಚಾರ ತುಲಾರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಭೂಮಿಯ ವಿಚಾರದಲ್ಲಿ ಒಂದಿಷ್ಟು ಅನುಕೂಲತೆಗಳು ಕಂಡು ಬರ್ತಾ ಇದೆ. ಅದರಲ್ಲಿ ನಿಮಗೆ ಕುಜನ ಸ್ಥಿತಿ ಮೊದಲ ಭಾಗದಲ್ಲಿ ಅಂತಂದರೆ 7ನೇ ತಾರೀಕಿನ ತನಕ ನಿಮಗೆ ವೃಶ್ಚಿಕ ರಾಶಿಯಲ್ಲೇ ಕೂರ್ತಾ ಇರ್ತಾನೆ. ಸೊ ಮೊದಲ ವಾರ ಧನಾಧಿಪತಿಯಾಗಿ ಧನಸ್ಥಾನದಲ್ಲಿ, ಭೂಮಿಕಾರಕನಾಗಿ ಸಪ್ತಮಾಧಿಪತಿಯಾಗಿ ಎಲ್ಲ ಚೆನ್ನಾಗಿ ಇರ್ತಾನೆ. ನಂತರ ತೃತೀಯಕ್ಕೆ ಹೋಗ್ತಾನೆ. ತೃತೀಯಕ್ಕೆ ಹೋದಾಗ ಅಣ್ಣ ತಮ್ಮಂದಿರ ಮಧ್ಯೆ ಏನೋ ಸ್ವಲ್ಪ ಭೇದ ಭಾವಗಳನ್ನು ಕೊಡಬಹುದೇನೋ, ಜಗಳವನ್ನ ಸ್ಥಾಪಗಳನ್ನು, ಅಣ್ಣ ತಮ್ಮ ಇತಿ ವಿಚಾರಗಳಲ್ಲಿ ಅದನ್ನು ಹೊರತುಪಡಿಸಿದರೂ ಸಹ ನಿಮಗೆ ಭೂಮಿಯ ವಿಚಾರದಲ್ಲಿ ಅನುಕೂಲ ಮಾಡಿಕೊಡ್ತಾನೆ ಕುಜ. ಯಾಕೆಂದರೆ ಗುರುವಿನ ದೃಷ್ಟಿ, ಗುರುಮಂಗಳ ಯೋಗ ಉಂಟಾಗ್ಬಿಡುತ್ತೆ. ಸೊ ಈ ಗುರುಮಂಗಳ ಯೋಗದಿಂದಾಗಿ ಭೂಮಿ ವಿಚಾರದಲ್ಲಿ ನಿಮಗೆ ತುಂಬ ಅನುಕೂಲ ಆಗ್ಬಿಡುತ್ತೆ. ಸಾಲದ ವಿಚಾರದಲ್ಲೂ ಅನುಕೂಲ ಆಗುತ್ತೆ. ಹಿಂದಿನ ಪಾಯಿಂಟ್ನಲ್ಲಿ ಆ್ಯಕ್ಚುಲಿ ನೀವು ಸಾಲ ಮಾಡಿಬಿಟ್ಟಿದ್ರೆ ತೀರ್ಸೋಕ್ಕಾಗದೇ ಇದ್ದರೆ ನಿಮಗೆ ತೀರ್ಸೋಕ್ಕಾಗುತ್ತೆ ಅಂತ ಹೇಳಿದ್ನಲ್ಲ, ಅಷ್ಟೇ ಅಲ್ಲ, ನಿಮಗೆ ಸಾಲ ಬೇಕು ಅಂದ್ರೂ ಸಿಗುತ್ತೆ. ನೀವು ಕೊಟ್ಟ ಸಾಲ ವಾಪಸ್ ತಗೊಳ್ಳೋಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಲ್ವಾ ನಿಮಗೆ? ಅದು ಭೂಮಿಗೆ ಸಂಬಂಧಪಟ್ಟಂತೆ ಆದರೆ, ಉದಾಹರಣೆಗೆ ಯಾವುದೋ ಸೈಟ್ ತಗೋಬೇಕು, ಸೈಟ್ ಲೋನ್ ಸ್ಯಾಂಕ್ಷನ್ ಆಗಬೇಕು, ಬೇಗ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಯಾವುದೋ ಒಂದು ಸೈಟ್ ಮಾರಾಟಕ್ಕಿದ್ರಿ, ಮಾರಾಟ ಆಗ್ತಾ ಇಲ್ಲ, ಬೇಗ ಮಾರಾಟ ಆಗುತ್ತೆ. ಅಥವಾ ಯಾವುದೋ ಜಮೀನು ಖರೀದಿ ಮಾಡಬೇಕು, ಜಮೀನು ಮಾರಾಟ ಮಾಡಬೇಕು, ಭೂಮಿಗೆ ಸಂಬಂಧಪಟ್ಟಂಥದ್ದು. ಅಥವಾ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥ ತುಲಾರಾಶಿಯವರಾದರೂ ನಿಮಗೆ ಯಶಸ್ಸಿದೆ ಈ ಒಂದು ಡಿಸೆಂಬರ್ ತಿಂಗಳು. ವರ್ಷಾಂತದಲ್ಲಿ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ನೀವು ರೈತರಾಗಿದ್ದು, ತುಲಾರಾಶಿಯ ರೈತರಾಗಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪ್ಲೊಮಾ ಇತ್ಯಾದಿಗಳು ಮಾಡಿಕೊಂಡು ಎಲೆಕ್ಟ್ರಿಷನ್ನು ಮತ್ತೊಂದು ಆ ಥರದ ರಿಪೇರಿ ಸೇಲ್ಸ್ ಮಾಡ್ತಾ ಇದ್ದರೆ, ಮೊಬೈಲ್ಸ್ ಇತ್ಯಾದಿಗಳು, ಕಂಪ್ಯೂಟರ್ಸ್ ಇತ್ಯಾದಿಗಳು, ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದೆ, ಬೇಕ್ರಿ ಇಟ್ಕೊಂಡಿದ್ರೆ, ಅಥವಾ ಬೆಂಕಿಯ ಮುಂದೆ ಕೆಲಸ ಮಾಡ್ತಕ್ಕಂಥ ಅಡುಗೆ ಭಟ್ರುಗಳು ನೀವಾಗಿದ್ದರೆ, ಈ ಥರ ಯಾವುದೇ ರೀತಿಯಾಗಿರ್ತಕ್ಕಂಥ ಕುಜನ ಆಧಿಪತ್ಯದಲ್ಲಿರ್ತಕ್ಕಂಥ ವ್ಯವಹಾರಾದಿಗಳು ಮಾಡ್ತಕ್ಕಂಥ ಎಲ್ಲ ತುಲಾರಾಶಿಯ ವೃತ್ತಿಯವರಿಗೂ ಸಹ ಇದು ತುಂಬ ಚೆನ್ನಾಗಿದೆ.
ಸೊ ಆದ್ದರಿಂದ ಇದು ಅದ್ಭುತವಾದಂತಹ ತಿಂಗಳಾಗಿರಲಿದೆ. ಒಂದು ವಿಶೇಷವಾದ ಆರಾಧನೆಗಳನ್ನು ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು, ಗೊತ್ತಾಯ್ತಲ್ವಾ. ಅದರಲ್ಲೂ ವಿಶೇಷವಾಗಿ ನಾನು ಹೇಳುವಂಥ ರಾಮತಾರಕ ಮಂತ್ರ ಜಪ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೇ ಮಂತ್ರವನ್ನು ಜಪ ಮಾಡಿಕೊಂಡ್ರು ಕೂಡ ಆಂಜನೇಯನ ಅನುಗ್ರಹ ಆಗ್ತದೆ, ನಿಮಗೆ ರಕ್ಷಣೆ ಸಿಗ್ತಿಲ್ಲ. ನಾವು ಕೂಡ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ, ಆಯ್ತಲ್ವಾ. ಸೊ ಇಲ್ಲಿ ಭೂಮಿಕಾರಕನಾದಂತಹ ಕುಜನ ಅನುಗ್ರಹಕ್ಕೋಸ್ಕರವಾಗಿ ನೀವು ಕುಜ ಅಷ್ಟೋತ್ರ ಪಠನೆ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ, ಸುಬ್ರಹ್ಮಣ್ಯ ಸ್ತೋತ್ರಗಳ ಪಠನೆ ಇದೆಲ್ಲ ಮಾಡ್ಕೊಳ್ಬಹುದು. ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ ದಾನ ಮಾಡಬಹುದು. ಇಲ್ಲ ನಾವು ವಿಶೇಷವಾಗಿ ಎಲ್ಲ ಹೋಮಗಳ ಜೊತೆ ಕುಜ ಶಾಂತಿಯನ್ನು ಮಾಡೇ ಮಾಡ್ತೇವೆ, ಹಾಗೂ ಅದರಲ್ಲಿ ಎನರ್ಜೈಸ್ ಆಗೇ ಆಗುತ್ತೆ, ನಿಮಗೆ ತುಂಬ ಅನುಕೂಲ ಆಗೇ ಆಗುತ್ತೆ. ಸಂಕಲ್ಪ ಸೇವೆ ಕೊಡಬಹುದು, ಅದು ವಿಡಿಯೋ ಎಂಡಲ್ಲಿ ಹೇಳ್ತೇನೆ, ಖಂಡಿತ ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವಿವಾಹಾದಿ ವಿಚಾರಗಳಲ್ಲಿ ಅನುಕೂಲ ಅಂತ ನೋಡಿ. ವಿವಾಹಾದಿ ವಿಚಾರ ಅಂದ ತಕ್ಷಣ ಗುರುಬಲವನ್ನು ನೋಡ್ತೇವೆ. ಡಿಸೆಂಬರ್ ಮೊದಲನೇ ವಾರ ನಿಮಗೆ ಗುರುಬಲ ಇಲ್ಲ, ಆಯ್ತಾ. ಗುರುಬಲ ಇಲ್ಲದೆ ಹೋದ್ರೂ ಸಹ ಸಪ್ತಮಾಧಿಪತಿ ಕುಜ ಯಾರಿಗೆ, ತುಲಾರಾಶಿಯವರಿಗೆ, ನಿಮಗೆ. ಸೊ ನಿಮ್ಮ ಸಪ್ತಮಾಧಿಪತಿಯಾದ ಕುಜ ಹಾಗೂ ರಾಶ್ಯಾಧಿಪತಿಯಾದ ಶುಕ್ರನ ಯುತಿ ನಿಮಗೆ ಮೊದಲ ವಾರ ಸಿಕ್ಬಿಡುತ್ತೆ. ಅಲ್ಲಿ ಎಲ್ಲಿ ತನಕ 7ನೇ ತಾರೀಕಿನ ತನಕ ಸಿಗುತ್ತೆ. ಸೊ ಅಲ್ಲಿಗಂತೂ ಈ ಮೊದಲ ವಾರ ಕುಜ ಹಾಗೂ ಶುಕ್ರನ ಬಲದಿಂದಾಗಿ, ಯುತಿಯ ಬಲದಿಂದಾಗಿ ವಿವಾಹ ಭಾಗ್ಯ ಸಿಗುತ್ತೆ. ಇನ್ನು 7ನೇ ತಾರೀಕು ನಂತರ ಕುಜ ಮುಂದೆ ಹೊರಟೋಗ್ಬಿಡ್ತಾನೆ ಅಂದರೆ ಗುರುಬಲ 4-5ನೇ ತಾರೀಕಿಂದನೇ ಶುರುವಾಗ್ಬಿಟ್ಟಿರುತ್ತೆ. ಸೊ ನಂತರ ಗುರುಬಲ ನಿಮಗೆ ವಿವಾಹಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹೋಲ್ ಆ್ಯಂಡ್ ಸೋಲ್ ಆಗಿ ಒಟ್ಟೆಯಲ್ಲಿ ನೋಡಿದಾಗ ಡಿಸೆಂಬರ್ ತಿಂಗಳಲ್ಲಿ ಅವಿವಾಹಿತ ತುಲಾರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಇದೆ. ನೀವು ಎಷ್ಟು ಚೆನ್ನಾಗಿ ಇದನ್ನು ಬಳಸ್ಕೊಳ್ತೀರಾ ಅನ್ನತಕ್ಕಂಥದ್ದು ನಿಮಗೆ ಬಿಟ್ಟಂಥ ವಿಚಾರ. ಯಾಕೆಂದರೆ ಗುರುಬಲ ಶುರುವಾಗಿ ಬಹಳ ಕಾಲ ಆಗಿದೆ, ಆವಾಗಲೇ ಆಗಿಲ್ಲ, ಇವಾಗ ಆಗುತ್ತೆ ಅಂದರೆ ನೀವು ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ನಾವು ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡಿ ವಿಶೇಷ ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ. ಇಲ್ಲ ನಿಮ್ಮ ಸಪ್ತಮಾಧಿಪತಿ ಕುಜನ ಆರಾಧನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಪ್ರಾರ್ಥನೆ, ಹರಕೆ, ಪೂಜೆ ಇತ್ಯಾದಿಗಳು ಮಾಡ್ಕೊಂಡು ಬಂದರೂ ಸಹ ಅನುಕೂಲ ಆಗುತ್ತೆ ನಿಮಗೆ. ಇನ್ನು ಆಲ್ರೆಡಿ ಮದುವೆ ಆಗಿರ್ತಕ್ಕಂಥವ್ರು ಗಂಡ ಹೆಂಡತಿ ಜಗಳ ಮನಸ್ತಾಪಾದಿಗಳಿದ್ರೂ ಸಹ ಅದಕ್ಕೆ ಪರಿಹಾರ ಸ್ವರೂಪವಾಗಿಯೂ ಸಹ ಈ ಒಂದು ಸಮಸ್ಯೆ, ಯಾಕೆಂದರೆ ಡಿಸೆಂಬರ್ ತಿಂಗಳಲ್ಲಿ ಮಾತುಕತೆಯಿಂದ ಬಗೆಹರಿಸಿಕೊಂಡು ಸರಿ ಮಾಡಿಕೊಳ್ಳುವಂಥ ಅವಕಾಶ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಅದರಿಂದಾಗಿ ಕುಜ ಶುಕ್ರರ ಯುತಿ ನಂತರ ಗುರುಬಲ ಇದೇನಾಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ದಾಂಪತ್ಯ ಕಲಹ ಇದ್ದರೂ ಸಹ ಅದನ್ನು ಸಾಲ್ವ್ ಮಾಡಿ ನಿಮಗೆ ಅತ್ಯಂತ ಉಪಯುಕ್ತವಾಗಿ ಸುಖ ದಾಂಪತ್ಯ ಜೀವನವನ್ನು ಕೊಡ್ತಕ್ಕಂಥದ್ದು. ಸೊ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿರಬಹುದು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನದಲ್ಲಿ ವಿಚಾರದಲ್ಲಿರಬಹುದು, ಅಥವಾ ಡಿವೋರ್ಸು ಇತ್ಯಾದಿ ಸಮಸ್ಯೆಗಳಿಂದಾಗಿ ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಾ ಇರತಕ್ಕಂಥವ್ರಿಗಿರಬಹುದು. ಎಲ್ಲರಿಗೂ ಸಹ ತುಲಾರಾಶಿಯವರಾಗಿದ್ದರೆ ಸಾಕು, ವಿವಾಹದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಇದೆ. ಮದುವೆ ಆಗೋಗಿದ್ರೆ ಸುಖ ದಾಂಪತ್ಯದ ವಿಚಾರದಲ್ಲೂ ತುಂಬ ಅನುಕೂಲ ಇದೆ. ಇದಕ್ಕೆ ಪೂರಕವಾಗಿ ಅಂದರೆ ಇದಕ್ಕೆ ಸಪೋರ್ಟಿವ್ ಆಗಿ ನಿಮಗೆ ಇದ್ರ ವಿಚಾರದಲ್ಲಿ ಇನ್ನೂ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೆ ನಿಮಗೆ ನಾವು ಬೇಕಾದ್ರೆ ಸ್ವಯಂವರ ಪಾರ್ವತಿ ಹೋಮ, ನಿಮ್ಮ ಸಪ್ತಮಾಧಿಪತಿ ಕುಜನಿಗೆ ಶಾಂತಿ ಹೋಮ ಹಾಗೂ ವಿಶೇಷವಾದಂತಹ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಬರೀ ವಿವಾಹ ಅಂತಲ್ಲ, ತುಲಾರಾಶಿಯವರ ಡಿಸೆಂಬರ್ ಹಾಗೂ ಅದರ ಮುಂದಿನ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವಿಶೇಷವಾದ ಪರಿಹಾರದ ಅವಶ್ಯಕತೆ ಇದೆಯಲ್ಲ, ಅದನ್ನು ನಾವು ಮಾಡ್ತಾ ಇದ್ದೇವೆ. ವೀಕ್ಷಕರೇ, ನವೆಂಬರ್ 20ನೇ ತಾರೀಕು ಕಾರ್ತೀಕ ಅಮಾವಾಸ್ಯೆ ಪರ್ವದಿನ. ಕಾರ್ತೀಕ ಮಾಸ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು, ರಾಜಯೋಗದ ಮಾಸ ಅಂತ ಕರಿತೀವಿ ನಾವು ಕಾರ್ತೀಕ ಮಾಸವನ್ನ. ಇಂತಹ ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ಅಂದರೆ ಪರ್ವತಿಥಿ, ಅದು ಅಮಾವಾಸ್ಯೆ ಪೂರ್ಣ ತಿಥಿ ಪರ್ವಕಾಲ ಅದು. ಸೊ ಅದರಿಂದಾಗಿ ಅಂತಹ ಅದ್ಭುತವಾದ ದಿವಸ ಈ ಬಾರಿ ನವೆಂಬರ್ 20ನೇ ತಾರೀಕು ಬಂದಿದೆ, ಗುರುವಾರದ ದಿವಸ ಬಂದಿದೆ. ಗುರುವಾರ ಅಮಾವಾಸ್ಯೆ, ಕಾರ್ತೀಕ ಅಮಾವಾಸ್ಯೆ ಬಂದಿದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವಾಗಿ, ನಿಮ್ಮ ರಾಶ್ಯಾಧಾರಿತವಾಗಿ ಏನೇ ಸಮಸ್ಯೆಗಳು ಬಂದರೂ ಪರಿಹಾರವಾಗಬೇಕು. ಅದರಲ್ಲೂ ವಿಶೇಷವಾಗಿ ಶತ್ರುಬಾಧೆ, ಮಾಟಮಂತ್ರ, ದೃಷ್ಟಿದೋಷ ಇತ್ಯಾದಿ ಯಾವುದೇ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡ್ಬೇಕು. ಕೆಲವರು ಶತ್ರು ಬಾಧೆಗಳಿಂದ ಕೋರ್ಟು ಕಚೇರಿ ಸಹ ಅಲಿತಾ ಇರ್ತಾರೆ. ಏನೇ ಸಮಸ್ಯೆಗಳಿದ್ರೂ ಪರಿಹಾರ ಆಗಬೇಕು ಅನ್ನುವ ಕಾರಣಕ್ಕೆ ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಶತ್ರು ನಿಗ್ರಹ ಆಗಬೇಕು ಅಂಥೇಳಿ, ಅದು ಪಂಚಮುಖ ಅಂದರೆ ಪೃಥಿವ್ಯ ತೇಜು ವಾಯುರಾಕಾಶ ಅಂಥೇಳಿ ಪಂಚಭೂತಗಳನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿರ್ತದೆ. ಯಾವುದೇ ದಿಕ್ಕಿನಿಂದ, ಯಾವುದೇ ವ್ಯಕ್ತಿಯಿಂದ, ಯಾವುದೇ ವಿಧಾನದಲ್ಲಿ
ನಿಮಗೆ ತೊಂದರೆ ಕೊಡಲಿಕ್ಕೆ, ದೃಷ್ಟಿ ಆಗಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ನಿಮ್ಮ ರಕ್ಷಣೆಯನ್ನು ಮಾಡಲಿದ್ದೇನೆ ಈ ಒಂದು ಆಂಜನೇಯ ಸ್ವಾಮಿ. ಅಂತಹ ಪವರ್ಫುಲ್ ಆದ ಆಂಜನೇಯನ ಮಂತ್ರವನ್ನು ಕಾರ್ತೀಕ ಅಮಾವಾಸ್ಯೆ ಗುರುವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಹೋಮವನ್ನು ಮಾಡ್ತಾರೆ. ಹಾಗೂ ಆ ಹೋಮದಲ್ಲಿ ಈ ವಿಶೇಷವಾದ ಭದ್ರರಕ್ಷಾ ಕವಚ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡಲಿದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಒಂದೊಂದು ಉಪರತ್ನ ನಿಮ್ಮ ಒಂದೊಂದು ಸಮಸ್ಯೆಗೆ ಪರಿಹಾರ. ಅದರಲ್ಲೂ ವಿಶೇಷವಾಗಿ ಜ್ವಾಲಾಮುಖಿ ರತ್ನ. ಈ ಜ್ವಾಲಾಮುಖಿ ರತ್ನ ಭೂಮಿಯಿಂದ ಏನು ಜ್ವಾಲಾಮುಖಿ ಸ್ಫೋಟ ಹಾಕಿ ಲಾವಾರಸ ಬರುತ್ತಲ್ಲ, ಆ ಲಾವಾರಸ ಗಟ್ಟಿಯಾಗಿರತಕ್ಕಂಥದ್ದೇ ಜ್ವಾಲಾಮುಖಿ ರತ್ನಗಳು. ಆಯ್ತಲ್ವಾ? ಬಹಳ ಅದ್ಭುತವಾದಂಥ ಪವರ್ಫುಲ್ ಆದಂಥ ರತ್ನ ಇದು. ಆಯ್ತಾ? ಇದನ್ನು ಏನು ಆ ಲಾವಾರಸ ಉಕ್ಕಿ ಹೊರದು ಬಂದೇನು ಗಟ್ಟಿ ಆಗುತ್ತಲ್ಲ ಅದನ್ನು ಕಟ್ ಮಾಡಿ ಅದು ರತ್ನಗಳಾಗಿ ಅದನ್ನು ಒರಿಜಿನಲ್ ಆಗಿರತಕ್ಕಂಥದ್ದು ನೆನಪಿಟ್ಕೊಳ್ಳಿ ಇದು ನಿಮಗೆ. ಇದರ ನಂತರ ನಿಮಗೆ ಮುಂದೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಆರೋಗ್ಯ ಬಾಧೆಗಳು ಪರಿಹಾರವಾಗಬೇಕು. ಇವತ್ತಿನ ದಿವಸ ಆರೋಗ್ಯ ಬಾಧೆಯಿಂದ ನಿಮ್ಮ ರಾಶಿಯವರಿಗೆ ಏನಾಗ್ತಾ ಇದೆ, ಸರಿಯಾಗಿ ಉದ್ಯೋಗಕ್ಕೆ ಮಾಡೋಕ್ಕಾಗ್ತಾ ಇಲ್ಲ, ಸರಿಯಾಗಿ ವ್ಯಾಪಾರ ವ್ಯವಹಾರಗಳು ಮಾಡೋಕ್ಕಾಗ್ತಾ ಇಲ್ಲ, ಅನ್ಕೊಂಡಲ್ಲಿ ಹೋಗೋಕ್ಕಾಗ್ತಾ ಇಲ್ಲ, ಬಹಳ ಮುಖ್ಯವಾಗಿ ಇಷ್ಟಪಟ್ಟಿದ್ದನ್ನು ತಿನ್ನಕ್ಕಾಗ್ತಾ ಇಲ್ಲ. ಅದನ್ನು ತಿಂದರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ತಿಂದರೆ ಮತ್ತೊಂದು ಜಾಸ್ತಿ ಆಗುತ್ತೆ. ಆರೋಗ್ಯ ಬಾಧೆನ ತಲೆ ಕೆಟ್ಟೋಗಿದೆ. ಔಷಧೋಪಚಾರಗಳು ಮಾಡ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇಲ್ಲ. ಅದು ಕೆಲಸ ಮಾಡಬೇಕು ಅಂತಂದರೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ ನಿಮ್ಮ ಔಷಧೋಪಚಾರಗಳು ಕೆಲಸ ಮಾಡುತ್ತೆ. ಒಳ್ಳೆಯ ಡಾಕ್ಟರ್ ಸಿಗೋಂಗಾಗುತ್ತೆ, ಡಾಕ್ಟರ್ ಕೊಟ್ಟದ ಮಾರ್ಗದರ್ಶನಗಳು ಕೆಲಸ ಮಾಡುತ್ತೆ. ಸೊ ನಿಮಗೂ ಮನೋನಿಗ್ರಹ ಬರ್ತದೆ ತುಂಬ ಚೆನ್ನಾಗಿ. ಆದ್ದರಿಂದ ಆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಇದರಲ್ಲಿ ವ್ಯಾಘ್ರನೇತ್ರ ರತ್ನಮಾಲೆಗಳಿದೆ. ದೃಷ್ಟಿ ದೋಷವನ್ನು ಪರಿಹಾರ ಮಾಡಿಕೊಟ್ಟು ಆರೋಗ್ಯ ವೃದ್ಧಿ ಮಾಡಿಕೊಡ್ಲಿಕ್ಕೆ ತುಂಬ ಅದ್ಭುತವಾದಂತಹ ರತ್ನಗಳಿದೆ ನಿಮಗೆ. ಇದನ್ನು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಎನರ್ಜೈಸ್ ಮಾಡುತ್ತೆ. ಅಷ್ಟು ಅದ್ಭುತವಾದಂಥದ್ದು. ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಅಘೋರಾಸ್ತ್ರ ಹೋಮ ಅಂತ ಹೇಳಿ. ಈ ಅಘೋರಾಸ್ತ್ರ ಹೋಮದಿಂದ ಈ ದೃಷ್ಟಿ ದೋಷದಿಂದಾಗಲಿ ಮತ್ತೊಂದು ಇನ್ನೊಂದು ಸಮಸ್ಯೆಗಳಿಂದಾಗಿ ನಿಮಗೆ ಆರ್ಥಿಕ ಬಾಧೆ ಆಗ್ತಾ ಇದೆ, ಸಾಲ ಬಾಧೆಗಳಾಗ್ತಾ ಇದೆ, ಮಾಟಮಂತ್ರಾದಿಗಳ ಸಮಸ್ಯೆಗಳಿಂದ ಶತ್ರುಬಾಧೆಗಳಿಂದ ಸಾಲ ಬಾಧೆಗಳಾಗ್ತಾ ಇದೆ, ದುಡ್ದಿದ್ದು ₹1 ನಿಲ್ತಾ ಇಲ್ಲ, ಹೋದಲ್ಲೆಲ್ಲ ಜಗಳನೇ ಆಗ್ತಾ ಇದೆ, ಜೀವನದಲ್ಲಿ ಅದೃಷ್ಟನೇ ಇಲ್ಲ ಅನ್ನಂಗೆ ಆಗ್ತಾ ಇದೆ. ಇಂಥದ್ದಕ್ಕೆಲ್ಲ ಈ ಧನಾಕರ್ಷಕ ಮಣಿ ಅಂತ ಏನಿದೆ, ಈ ಭದ್ರರಕ್ಷಾ ಕವಚದಲ್ಲಿ ಧನಾಕರ್ಷಕ ಮಣಿಗಳನ್ನು ಹಾಕಿದ್ದೇವೆ. ಸೊ ಇದನ್ನ ಆ ಒಂದು ವಿಶೇಷವಾದಂತಹ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಸೊ ಇದೆಲ್ಲ ವಿಶೇಷವಾದಂತಹ ಹೋಮಗಳು ನಿಮಗೆ ಜೀವನದಲ್ಲಿ ಅದೃಷ್ಟ ಕೊಡ್ತಕ್ಕಂಥ ಕನಕವರ್ಣಿಕಾ ರತ್ನಗಳು ಸಹ ಇದೆ ಇದರೊಳಗಡೆ. ಸೊ ಈ ಕನಕವರ್ಣಿಕಾ ರತ್ನಗಳು ನೋಡಿ 4 ವಿಧದ ಅಭೂತಪೂರ್ವವಾದ ಅದ್ಭುತವಾದಂತಹ ಉಪರತ್ನಗಳಿದೆ. ಕನಕವರ್ಣಿಕಾ ರತ್ನ, ವ್ಯಾಘ್ರನೇತ್ರ ರತ್ನ, ಜ್ವಾಲಾಮುಖಿ ರತ್ನ ಹಾಗೂ ಧನಾಕರ್ಷಕ ರತ್ನಗಳು. ಸೊ ಇದೆಲ್ಲ ರತ್ನಗಳನ್ನ ಈ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು. ಆಲ್ರೆಡಿ ಮದುವೆಯಾಗಿ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಿದ್ರು ಇಬ್ಬರು, ಗಂಡ ಒಂದು ಹೆಂಡತಿ ಒಂದು ಇಬ್ಬರು ಇದನ್ನು ಧಾರಣೆ ಮಾಡ್ಕೊಬಿಟ್ರೆ ಸೀದಾ ಈ ಥರ ಹಾಕೊಂಬಿಟ್ರೆ ಆಯ್ತು ಅಷ್ಟೇ. ಆ ಹೋಮದ ಭಸ್ಮ ಕುಂಕುಮಾರ್ಚನೆ, ಕುಂಕುಮ ಹಣೆಯಲ್ಲಿ ಹಚ್ಕೊಂಡ್ರೆ ಸಾಕು, ಎಲ್ಲ ರೀತಿಯ ಬಾಧೆಗಳು ಪರಿಹಾರ ಆಗಿ ಐಕ್ಯಮತ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಆದ್ದರಿಂದ ಆ ಸ್ವಯಂವರ ಪಾರ್ವತಿ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಜೊತೆಗೆ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು ಅಂತ ಮಹಾಗುರು ಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಯಾವುದೇ ಶನಿ ಮಹಾದಶ, ಅಂತರ್ದಶ, ಸೂಕ್ಷ್ಮ ದಶ, ಪ್ರಾಣದಶ ಎಲ್ಲ ಕಡೆ ಶನಿ ಪೀಡೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹಗಳ ಪೀಡೆ ಪರಿಹಾರಕ್ಕೋಸ್ಕರ ನವಗ್ರಹ ಶಾಂತಿ ಹೋಮ, ಇದೆಲ್ಲ ಹೋಮಗಳನ್ನು ಮಾಡಿ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ ನಾವು ಎನರ್ಜೈಸ್ ಮಾಡಿ ಕೊಡ್ತೇವೆ. ಪ್ರತಿಯೊಬ್ಬರು ಸಹ ನಿಮಗೆ ಕೊಟ್ಟರೆ ನೀವು ನೀಟಾಗಿ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಡ್ರೆ ಆಯ್ತು. ನನಗೆ ಇಲ್ಲಿ ಬೇರೆ ಬೇರೆ ತುಂಬ ಇದಾವೆ, ನಿಮಗೆ ಕಾಣಲ್ಲ ಅಂತ ಎಡಗೆಗೆ ಹಾಕಿ ತೋರಿಸಿದ್ದು, ಬಲಗೆಯಲ್ಲಿ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಸಂಕಲ್ಪ ಸೇವೆ ಹೆಸರು ಕೊಟ್ಕೊಂಡ್ರೆ ಆಯ್ತು. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಇದಿಷ್ಟನ್ನು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಿ. ಅಕಸ್ಮಾತ್ ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ತುಂಬ ಜನ ಕಾಲ್ ಮಾಡ್ತಿರ್ತಾರೆ, ಒಂದೊಂದ್ಸಲ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇರೆ ಏನೋ ಕೆಲಸ ಮಾಡ್ತಿರ್ತೀವಿ, ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಗಾಡಿ ಓಡಿಸ್ತಾ ಇದ್ದಿರಬಹುದು, ವಾಶ್ರೂಮ್ಗೆ ಹೋಗಿದ್ದಿರಬಹುದು, ಬೇರೆ ಏನೋ ಬರ್ಕೊಳ್ತಾ ಇದ್ದಿರಬಹುದು, ಮೊಬೈಲ್ ಸೈಲೆಂಟಲ್ಲಿ ಆಗಿದ್ದಿರಬಹುದು, ಗೊತ್ತಿಲ್ಲ. ಸೊ ಅದರಿಂದಾಗಿ ಎಲ್ಲರೂ ಸಹ ಯಂತ್ರಗಳ ಕೆಲಸ ಮಾಡ್ತಿಲ್ವಲ್ಲ, ಮನುಷ್ಯರೇ ಕೆಲಸ ಮಾಡ್ತಿರೋದು. ಸೊ ಅಕಸ್ಮಾತ್ ಕಾಲ್ ಅಟೆಂಡ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೈ ಮುಗಿದುಕೊಂಡು ಕೇಳ್ತಾ ಇದ್ದೀನಿ, ಬೇಸರ ಮಾಡ್ಕೊಳ್ಬೇಡಿ, ತುಂಬ ಸಿಟ್ಟು ಮಾಡ್ಕೊಳ್ಬೇಡಿ, ಆರಾಮಾಗಿ ನೀವು ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ರೆ ಖಂಡಿತ ತಕ್ಷಣ ಅಲ್ಲಿದ್ರು ಆ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ಳೋ ಟೈಮು ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಇಂತಿಷ್ಟು ಗಂಟೆಗೆ ಒಂದ್ಸಲ ವಾಟ್ಸಪ್ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬಂದಿರುತ್ತೋ ಎಲ್ಲರಿಗೂ ರಿಪ್ಲೈ ಮಾಡ್ಕೊಂಡು ಬಂದಿರ್ತಾರೆ, ಆಯ್ತಲ್ವಾ? ಸೊ ಈಗಿನ ಆಧುನಿಕದಲ್ಲಿ ನೀವು ಏನು ಮಾಡಿರ್ತಾರೆ ಅಂದರೆ ಎಲ್ಲ ಕಡೆ ಈ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೀವು ಮೆಸೇಜ್ ಮಾಡಿದ ತಕ್ಷಣ ರಿಪ್ಲೈ ಬಂತದ್ದು ನಿಮಗೆ ಅದು ಕಂಪ್ಯೂಟರ್ ರಿಪ್ಲೈ ಮಾಡೋದು, ರಿಪ್ಲೈ ಮಾಡೋದು. ನಾವು ಹಂಗಲ್ಲ, ನಾವು ಮನುಷ್ಯರು ರಿಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮ ಪ್ರಶ್ನೆಯನ್ನು ಓದಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗಿರ್ತದೆ. ಸೊ ಅದರಿಂದಾಗಿ ಸ್ವಲ್ಪ ಲೇಟ್ ಆಗ್ಬೋದು. ವಾಟ್ಸಪ್ ಮಾಡಿ ದಯವಿಟ್ಟು, ಅನ್ಯಥಾ ಭಾವಿಸ್ಕೊಳ್ಬೇಡಿ, ದಯವಿಟ್ಟು
ಹೇಳ್ತಾ ಇದ್ದೇನೆ. ವಾಟ್ಸಪ್ ಮಾಡಿ, ಖಂಡಿತ ನೀವು ವಾಟ್ಸಪ್ ರಿಪ್ಲೈ ಮಾಡ್ತಾರೆ. ಹಾಗೂ ನಿಮ್ಗೆ ಏನೇ ಪ್ರಶ್ನೆ ಇದ್ರೂ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಆದರೆ ಎತ್ತುತ್ತಾರೆ, ಇಲ್ಲ ಅಂದರೆ ವಾಟ್ಸಪ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಲೈವಲ್ಲಿ ನಾನೇ ನಿಮ್ಮ ಹೆಸರು ಅವತ್ತಿನ ಸಹ ಕಾರ್ತೀಕ ಅಮಾವಾಸ್ಯೆ ಗುರುವಾರ ನವೆಂಬರ್ 20ನೇ ತಾರೀಕು ಬೆಳಗ್ಗೆ ಲೈವಲ್ಲಿ 6 ಗಂಟೆಯಿಂದ 6:30 ಒಳಗಡೆ ಲೈವ್ ಶುರುವಾಗುತ್ತೆ. ನಾನೇ ಖುದ್ದು ಕೂತ್ಕೊಂಡು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವಲ್ಲೇ ನೀವು ನೋಡ್ಕೊಳ್ಬಹುದು. ಎಲ್ಲ ಹೋಮಗಳು 10:30 ಮೇಲೆ ಆರಂಭ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಾಗ್ತದೆ. ಸೊ ದಯವಿಟ್ಟು ನೀವು, ಆಮೇಲೆ ಕೆಲವ್ರಿಗೆ ಅನುಮಾನ ಇರುತ್ತೆ, ನಾವು ನಾನ್ ವೆಜ್ ತಿಂತೀವಿ, ಇದನ್ನು ಹಾಕೋಬಹುದಾ? ಖಂಡಿತವಾಗಿ ಹಾಕೋಬಹುದು, ಏನು ತೊಂದರೆ ಇಲ್ಲ. ಕೆಲವರು ಹೆಣ್ಣು ಮಕ್ಕಳಿಗೆ ಅನುಮಾನ ಇರುತ್ತೆ, ನಾವು ಪೀರಿಯಡ್ಸ್ ಎಲ್ಲ ಆಗ್ಬಿಡುತ್ತೆ, ತೊಂದರೆ ಅವಾಗ ಧಾರಣೆ ಮಾಡ್ಕೊಳ್ಬೋದಾ? ಏನು ತೊಂದರೆ, ನೀವು ಹೊರಗಡೆ ಇದ್ದಾಗ ಇನ್ನೊಬ್ರು ಯಾರೋ ಪೀರಿಯಡ್ಸ್ ಅಲ್ಲಿ ನಿಮ್ಗೆ ಹೇಳ್ತಾರಾ? ಅವ್ರು ನಿಮ್ಮನ್ನು ಮುಟ್ಟಾರಲ್ವಾ? ಸೊ ಅದರಲ್ಲೇನು ತೊಂದರೆ ಇಲ್ಲ. ಇನ್ನು ಅಷ್ಟು ಅನುಮಾನ ಇದ್ದಂಥವ್ರು ಇದನ್ನು ತೆಗೆದಿಟ್ಬಿಡಿ. ಆ ಒಂದು 3 ದಿನಗಳ ಕಾಲ 4 ದಿನಗಳ ಕಾಲ ತೆಗೆದಿಟ್ಬಿಟ್ರೆ ಆಯಿತು, ಆಯ್ತಾ? ಇನ್ನು ನಾನ್ ವೆಜ್ ತಿಂತಕ್ಕಂಥವ್ರು ಆ ತಿನ್ನುವ ಸಮಯದಲ್ಲಿ ಬೇಕಾದ್ರೆ ಎಡಗೈಲಿ ಹಾಕೊಂಡು ತಿಂದ್ಬಿಟ್ಟು ಬೇಕಾದ್ರೆ ಬಲಗೈಲಿ ಹಾಕೊಳ್ಳಿ. ಯಾಕೆಂದ್ರೆ ಮನಸ್ಸಲ್ಲಿ ನಿಮಗೆ ಸಮಾಧಾನ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಆ ಥರ ಮಾಡ್ಕೊಳ್ಳಿ. ಮಿಕ್ಕಂತ ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾದಂಥ ಭೇದ ಭಾವಗಳಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಬೇಕು ಅನ್ನುವಂಥದ್ದೇ ನನ್ನ ಉದ್ದೇಶವಾಗಿರುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಖಂಡಿತ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ನನ್ನ ಸಂಪೂರ್ಣವಾದ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.